ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ ಹಾಗೂ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಯಾರ್ಯಾರು ಒಳ್ಳೆಯವಿದ್ದಾರೆ ಅವರಿಗೂ ಸಹ ಒಳ್ಳೆಯದಾಗಲಿ. ಕುದುರೆ ಲಾಳ ಯು ಶೇಪ್ ಶ್ರೀಕೃಷ್ಣ ಭಗವಾನ್ ಇಟ್ಕೊಳ್ತಾನಲ್ಲ, ಯು ಶೇಪ್ ಇಲ್ಲಿ ತಿಲಕ. ಆ ರೀತಿ ಕುದುರೆ ಲಾಳ ಇರುತ್ತೆ ಯು ಶೇಪಲ್ಲಿ, ಚಂದ್ರಾಕೃತಿ, ಅರ್ಧ ಚಂದ್ರಾಕೃತಿ ಅಂತಿರಲ್ಲ ಹಾಗೆ. ಆ ಕುದುರೆ ಲಾಳವನ್ನು ಯಾರು ಮನೆಯಲ್ಲಿ ಇಟ್ಕೊಳ್ತಾರೆ, ತಂದು ಅಥವಾ ಬಾಗಿಲ ಹತ್ರ ಕಟ್ಟಿ ಪೂಜೆ ಮಾಡ್ತಾರೆ, ಅವ್ರಿಗೆ ಎಲ್ಲಿಲ್ಲದ ಅದೃಷ್ಟ ಬರುತ್ತೆ. ಅವ್ರಿಗೆ ಯಾವುದೇ ದಾರಿದ್ರ್ಯ ಇರಲ್ಲ, ಯಾವುದೇ ರೋಗ ರುಜಿನ ಇರಲ್ಲ, ಯಾವುದೇ ತಡೆ ಇರೋದಿಲ್ಲ, ಯಾವುದೇ ನಷ್ಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ, ಶತ್ರುಬಾಧೆ ಇರೋದಿಲ್ಲ. ಸದಾ ವಿಜಯಶಾಲಿಗಳಾಗಿ, ಅದೃಷ್ಟವಂತರಾಗಿ, ಐಶ್ವರ್ಯವಂತರಾಗಿ, ಸುಖ ಸಂತೋಷ ಆನಂದ ಭರಿತರಾಗಿ ಅವರು ಸ್ವರ್ಗ ಸುಖವನ್ನು ಕಾಣ್ತಾರೆ. ಎಲ್ಲಿ? ಭೂಲೋಕದಲ್ಲಿ, ಇಲ್ಲೇ ಅವರವ್ರ ಮನೆಗಳಲ್ಲಿ. ಈ ರೀತಿ ಒಂದು ನಂಬಿಕೆ ಇಟ್ಕೊಂಡು ಸಾಕಷ್ಟು ಮಂದಿ ಕುದುರೆ ಲಾಳನ, ಕೆಲವೊಂದು ಸ್ವಾಮೀಜಿಗಳು ಗುರುಗಳ ಹತ್ರ ಆ ಲಾಳ ಕುದುರೆ ಲಾಳ ಅಂದರೆ ಯು ಶೇಪ್. ಆ ಉಪೇಂದ್ರ ಸಿನಿಮಾ ಇದೆ, ಯು ಐ ಉಪೇಂದ್ರ ಸಿನಿಮಾ. ಆ ಹೈ ಹತ್ಬಿಟ್ರೆ ಅದೇ ಲಾಳ ಅನ್ಕೊಬಿಡ್ರಿ. ಇದು ಕಲ್ಕಿ ಅವತಾರದ ಒಂದು ಸಂಕೇತ. ಕುದುರೆ ಅಂದರೆ ಕಲ್ಕಿ ಭಗವಾನ ಕುದುರೆ ಮೇಲೆ ಬರ್ತಾನೆ ಅಂತ ಎಲ್ಲರೂ ಅನ್ಕೋತಾರೆ. ಕಲ್ಕಿ ಭಗವಾನ ಕುದುರೆ ಮೇಲೆ ಬರೋದಿಲ್ಲ ಕೂತ್ಕೊಂಡು. ನಮ್ಮ ಶರೀರವೇ ಕುದುರೆ, ಲಂಗು ಲಗಾಮಿಲ್ಲದೆ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಭಾವನೆಗಳು ಪ್ರತಿನಿತ್ಯ ವಿಕೃತವಾಗಿ, ವಿಚಲಿತವಾಗಿ ವ್ಯವಹಾರ ಮಾಡ್ತಿರ್ತವೆ. ಇದರಿಂದ ನಾವು ಲಂಗು ಲಗಾಮಿಲ್ಲದೆ ಜೀವನ ಮಾಡಿದ್ರೆ ಏನಾಗುತ್ತೆ ಗೊತ್ತಲ್ಲ? ಇರುವ ದುಡ್ಡೆಲ್ಲ ಲಂಗು ಲಗಾಮಿಲ್ಲದೆ ಖರ್ಚು ಮಾಡಿದ್ರೆ ಏನಾಗುತ್ತೆ? ಮನೆ ಮಕ್ಕಳ ಹತ್ರ, ಅಕ್ಕಪಕ್ಕ ಮನೆಯವ್ರ ಹತ್ರ, ಆ ಹೆಂಗಸ್ರ ಹತ್ರ, ಈ ಹೆಂಗಸ್ರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ, ಮರ್ಯಾದಸ್ತ್ರ ಹತ್ರ ನಾವು ಲಂಗು ಲಗಾಮಿಲ್ಲದೆ ವರ್ತಿಸಿದ್ರೆ ಏನಾಗುತ್ತೆ? ಈ ರೀತಿ ಸಾಕಷ್ಟು ಮಂದಿ ವರ್ತಿಸ್ತಾರೆ. ಆ ರೀತಿ ವರ್ತಿಸಿದ್ರೆ ಸಮಾಜದಲ್ಲಿ ಅವ್ರಿಗೆ ಮರ್ಯಾದೆ ಇರಲ್ಲ. ಹಣದ ವ್ಯವಹಾರದಲ್ಲೇ ಲಂಗು ಲಗಾಮಿಲ್ಲದೆ ಖರ್ಚು ಮಾಡಿದ್ರೆ ಅದು ವೇಸ್ಟ್ ಆಗಿ ಹೋಗುತ್ತೆ. ಕೊನೆಗೆ ಫುಟ್ಪಾತ್ಗೆ ಬೀಳ್ತಾರೆ, ಕೆರಾಬ್ ಫುಟ್ಪಾತ್, ಭಿಕ್ಷೆ ಬಿಡಬೇಕಾಗಿತ್ತು. ಆ ಪರಿಸ್ಥಿತಿ ಬರುತ್ತೆ. ಲಂಗು ಲಗಾಮಿಲ್ಲದೆ ಜೀವನ ಮಾಡಿದ್ರೆ ಅದೇ ಪರಿಸ್ಥಿತಿ ಅಲ್ವಾ? ಆರೋಗ್ಯನೂ ಕೆಡುತ್ತೆ, ಈ ಸಮಾಜದಲ್ಲಿ ಮರ್ಯಾದೆನೂ ಹೋಗುತ್ತೆ, ಆರ್ಥಿಕವಾಗಿ ಸಂಪೂರ್ಣವಾಗಿ ನಷ್ಟ ಆಗ್ತದೆ. ಆಮೇಲೆ ಏನಿದೆ? ಸಂಪೂರ್ಣವಾಗಿ ದಿವಾಳಿ ಅಲ್ವಾ? ಪಾಪುಲರಲ್ಲ, ದಿವಾಳಿ ಆಗ್ತಾರೆ. ಅಂಥ ಪರಿಸ್ಥಿತಿ ತಂದುಕೋಬಾರ್ದು. ವ್ಯವಹಾರದಲ್ಲಿ ಕರೆಕ್ಟಾಗಿರಬೇಕು. ಅಕ್ಕಪಕ್ಕ ಮನೆಗಳವರು, ನಮ್ಮ ಮನೆಯವರು, ಇನ್ನೊಬ್ಬರು ಮತ್ತೊಬ್ಬರ ಹತ್ರ ನಮ್ಮದೇ ಆದ ಒಂದು ಸ್ಥಾನಮಾನ ಇರುತ್ತೆ, ಅದನ್ನು ಕಾಪಾಡ್ಕೋಬೇಕು. ಯಾವ ಕಾರಣಕ್ಕೂ ನಮ್ಮ ಸ್ಥಾನಮಾನ, ನಮ್ಮ ಇದನ್ನು, ವ್ಯಕ್ತಿತ್ವನ, ಇಮೇಜನ್ನು, ಗ್ಲಾಮರನ್ನು ಕಳ್ಕೋಬಾರ್ದು. ಹಾಗೆ ನಡ್ಕೊಂಡು ಹೋದರೆ ಅದಕ್ಕೆ ಒಂದು ಹಿಡಿತ ಇರುತ್ತೆ, ಜೀವನಕ್ಕೊಂದು ಹಿಡಿತ. ಆಗ ನಾವು ನಾಲ್ಗೆನ ಬಿಗಿಡಬೇಕು, ಕೈಗಳನ್ನು ಬಿಗಿಡಬೇಕು, ನಮ್ಮ ಜೀವನದ ದಾಟಿ ಇರುತ್ತಲ್ಲ, ಅದನ್ನು ಬಿಗಿಡಬೇಕು ಅಲ್ವಾ? ಯಾವ ರೀತಿ? ಲಂಗು ಲಗಾಮ್, ಕುದುರೆಗೆ ಲಂಗು ಲಗಾಮ ಅಂತಾರೆ. ಕಣ್ಣುಗಳಿಗೆ ಅದಕ್ಕೆ ಏನೋ ಕಾಣಿಸ್ದಂಗೆ ಹಾಕಿರ್ತಾರೆ. ಮುಂದುಗಡೆ ಒಂಚೂರು ಕಾಣುತ್ತೆ, ಕಣ್ಣುಗಳಿಗೆ ಕೂಡ ಇದು ಹಾಕಿರ್ತಾರೆ. ಮೂತಿಗೂ ಕಟ್ಟಾಕಿರ್ತಾರೆ. ಅದಕ್ಕೆ ಈ ಕಡೆ ಆ ಕಡೆ ಹಗ್ಗ ಹಾಕಿ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ, ಎರಡು ಕಡೆನೂ. ಎಡಗಡೆ ಹೇಳಿದ್ರೆ ಮೂತಿ ಹಿಂಗೋಗುತ್ತೆ, ಬಲಗಡೆ ಕೈಯಿಂದ ಹೇಳಿದ್ರೆ ಈ ಕಡೆ ಮೂತಿ ಹೋಗುತ್ತೆ. ಆಗ ಅದಕ್ಕೆ ನೇರವಾಗಿ ಇಲ್ಲೇ ಕಣ್ಣುಗಳ ಹತ್ರ ಇಷ್ಟೇಷ್ಟು ಜಾಗ ಇರುತ್ತೆ, ಒಂದೇ ಒಂಚೂರು ಕಾಣುತ್ತೆ, ಎರಡೂ ಕಣ್ಣುಗಳಿಗೆ ಅಡ್ಡ ಇರುತ್ತೆ. ಯಾಕೆ ಆ ರೀತಿ? ಅದು ತುಂಬ ಸ್ಪೀಡಾಗಿ ಓಡುತ್ತೆ. ಯಾವುದೋ ಜಟಗಾ ಬಂಡಿನೋ, ಇಲ್ಲ ಯಾವುದೋ ಒಂದು ಮಹಾಭಾರತದಲ್ಲಿ ಯುದ್ಧ ಮಾಡ್ತಿದ್ರಲ್ಲ ರಥ, ಆ ರೀತಿ ರಥನೋ, ಅಥವಾ ಸೂರ್ಯ ಭಗವಾನ್ ರಥ ಇದೆಯಲ್ಲ ಆ ರೀತಿ ರಥನೋ, ಅವೆಲ್ಲ ಜೋರಾಗಿ ಸ್ಪೀಡಾಗಿ ಎಳ್ಕೊಂಡು ಹೋಗ್ತಿರ್ತವೆ.
ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಣಿ ಅಡ್ಡ ಬಂದರೆ, ಯಾರೋ ಒಬ್ಬರು ಅಡ್ಡ ಬಂದರೆ ಅವು ಭಯ ಬೀಳ್ತವೆ. ಭಯ ಬಿದ್ದೇನಾದರೂ ಸೈಡ್ಗೆ ಎಳ್ಕೊಂಡು ಹೋದ್ರೆ ಚಿರಂಡಿನೇ ಗತಿ, ನಮಗೆ ಕೈ ಕಾಲು ಮುರ್ಕೋಬೇಕಾಗುತ್ತೆ, ಇಲ್ಲ ಪ್ರಾಣ ಆಗುತ್ತೆ. ಆ ರೀತಿ ಆಗದೆ ಇರ್ಬೇಕಾದ್ರೆ ಕುದುರೆಗೆ ಏನಿದ್ರೂ ಅಕ್ಕಪಕ್ಕ ಅದು ನೋಡಬಾರ್ದು, ಅಕ್ಕಪಕ್ಕ ಏನನ್ನು ಗಮನಿಸಬಾರ್ದು. ನೀವು ಸಿಟಿ ನಗರಗಳಿದೆಯಲ್ಲ, ಕಲ್ಕತ್ತಾನೋ ಡೆಲ್ಲಿನೋ ಚೆನ್ನೈಯೋ ಬಾಂಬೆನೋ ಬೆಂಗಳೂರು, ಆ ಸಿಟಿಗಳಲ್ಲಿ ಟ್ರಾಫಿಕ್ಕಲ್ಲಿ ಸೆಂಟ್ರಲ್ಲಿ ಹೋದರೂ ಕೂಡ ಅವು ಅಕ್ಕಪಕ್ಕ ಇರೋ ಗಾಡಿಗಳು ಕಾಣಬಾರ್ದು. ಏನಿದ್ರೂ ಅವಾಗ ರಸ್ತೆ ಮಾತ್ರ ಕಾಣಬೇಕು, ಅದಕ್ಕೆ ಕಣ್ಣುಗಳಿಗೆ ಇದಾಗ್ತಾರೆ. ಮತ್ತು ಎಡಗಡೆ ಅದು ಹೋಗ್ಬೇಕಂದ್ರೆ ನಾವು ಸುಮ್ಮನೆ ಹಂಗೆ ಅಂತೀವಿ, ಹಂಗೆ ಅಂದಾಗ ಅದು ಗೊತ್ತಾಗುತ್ತೆ. ಎಡಗೈಯ ಕೈಯಲ್ಲಿ ಒಂದು ಇರುತ್ತೆ ನಮಗೆ ಹಗ್ಗ ಅಥವಾ ಬೆಲ್ಟ್, ಹಂಗೆ ಅಂದಾಗ ಅದು ಗೊತ್ತಾಗುತ್ತೆ. ಬಲಗಡೆಗೆ ಅದು ಹೋಗುತ್ತೆ, ಮೂತಿ ಹತ್ರ ಕಟ್ಟಿರ್ತಾರೆ ಹಗ್ಗನ, ಎಡಗಡೆ ಬಲಗಡೆ. ಹಿಂಗೆ ಎಡಗಡೆ ಹೇಳಿದಾಗ ಮೂತಿ ಈ ಕಡೆ ಹೋಗುತ್ತೆ, ಆವಾಗ ನೇರವಾಗಿ ಹಂಗೆ ಹೋಗುತ್ತೆ. ಅಂದರೆ ಈ ಲಗಾಮಿನಲ್ಲಿ ಬಲಗಡೆ ಎಡಗಡೆ ಆಗ ಸ್ಟ್ರೈಟ್ ಹೋಗೋಕ್ಕೆ ಅವಕಾಶ ಇರುತ್ತೆ. ಕುದುರೆಗೆ ಗೊತ್ತು, ತಮ್ಮ ಮಾಲೀಕ ಡ್ರೈವ್ ಮಾಡ್ತಾರೋ ಸಾರಥಿ ತನಗೆ ಯಾವ ಕಡೆ ಹೇಳಿತಾನೋ ಆ ಕಡೆ ಹೋಗುತ್ತೆ, ಬಲಗಡೆನ ಎಡಗಡೆನ ಸ್ಟ್ರೈಟ್ ಅಂದ್ಬಿಟ್ಟು. ಆಮೇಲೆ ಸ್ಪೀಡ್ ಸ್ಲೋನಲ್ಲ, ಅದು ಕೂಡ ಇರುತ್ತೆ. ಎರಡೂ ಒಂದೇ ಸಾರಿ ಇಟ್ಕೊಂಡ್ರೆ ಸ್ಲೋ, ಎರಡೂ ಲೂಸ್ ಬಿಟ್ಬಿಟ್ಟು ಒಂದು ಚಾಟಿನಲ್ಲಿ ಹಂಗಂದ್ರೆ ಸ್ಪೀಡು, ಆ ಥರ. ಗೊತ್ತಾಯ್ತನ? ಇದು ಕುದುರೆ ಸವಾರಿ. ಹಾಗೆ ನಮ್ಮ ಜೀವನನ ಇದೇ ರೀತಿ ಮ್ಯಾನೇಜ್ ಮಾಡಬೇಕು. ಯಾರ ಹತ್ರ ಎಷ್ಟು ಮಾತಾಡಬೇಕು, ಯಾರ ಹತ್ರ ಎಷ್ಟು ಭಯ ಭಕ್ತಿಯಿಂದ ಇರಬೇಕು, ಯಾವಾಗ ಅನಿವಾರ್ಯತೆ ಬಿದ್ದಾಗ, ಅವಶ್ಯಕತೆ ಬಿದ್ದಾಗ ಹಣ ನಮ್ಮ ಹತ್ರ ಇರೋದನ್ನು ಈಚೆ ತೆಗಿಬೇಕು, ಅದನ್ನು ಯಾರಿಗೆ ಎಷ್ಟು ಕೊಡಬೇಕು, ಈ ರೀತಿ ಕರೆಕ್ಟಾಗಿ ಯೋಗ್ಯರಿಗೆ, ಸತ್ಪಾತ್ರರಿಗೆ, ಅವಶ್ಯಕತೆ, ಅನಿವಾರ್ಯತೆ, ಸಮಯ, ಸಂದರ್ಭ ಎಲ್ಲ ನೋಡಿ ನಾವು ಹಣ ಖರ್ಚು ಮಾಡಬೇಕು. ಹಾಗೆ ನಾವು ಮಾಡ್ತಕ್ಕಂಥ ಜಮೀನು ವ್ಯವಹಾರಗಳು, ಸೈಟ್ ವ್ಯವಹಾರಗಳು, ಆಫೀಸ್ ವ್ಯವಹಾರಗಳು, ಹೋಟೆಲ್ ಅಥವಾ ಬೇರೆ ಫ್ಯಾಕ್ಟ್ರಿ ಉದ್ಯಮಗಳು, ಇಂಡಸ್ಟ್ರಿಗಳು, ಏನೇ ವಿಚಾರ, ಏನೇ ವ್ಯವಹಾರ, ಏನೇ ಆಗಲಿ ಸಂಪಾದನೆ ಮಾಡೋದು, ಯಾವುದೇ ವಿಚಾರ ಆಗಲಿ, ಅದು ಯಾವುದೇ ಆಗಲಿ, ಸೇವೆ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ವ್ಯವಹಾರ ಮಾಡುವಾಗ ಬಹಳ ನಾವು ಜಾಗರೂಕರಾಗಿರ್ಬೇಕು. ನಮ್ಮ ಮಾತು ಮೇಲೆ ಹಿಡಿತ, ಮನಸ್ಸಿನ ಭಾವನೆಗಳ ಮೇಲೆ ಹಿಡಿತ, ಆಸೆ ಆಕಾಂಕ್ಷೆಗಳ ಮೇಲೆ ಹಿಡಿತಾ ಇರಬೇಕು. ಅದನ್ನೇ ಲಂಗು ಲಗಾಮು ಅಂತಾರೆ. ನಮ್ಮ ಶರೀರಕ್ಕೆ ನಾವೇ ಸಾರಥಿ. ನಮ್ಮ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಭಾವನೆಗಳಿಗೆ, ನಮ್ಮ ಆಸೆಗಳಿಗೆ ನಾವು ಲಂಗು ಲಗಾಮ ಹಾಕಿ ನಾವು ಸವಾರಿ ಮಾಡಬೇಕು. ಇವ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ, ಬುದ್ಧಿ ಮೇಲೆ, ಈ ಶರೀರದ ಮೇಲೆ, ನಾವು ಇಂದ್ರಿಯಗಳ ಮೇಲೆ, ಷಡ್ವರ್ಗಗಳ ಮೇಲೆ ನಾವು ಸವಾರಿ ಮಾಡಬೇಕು. ನಾವು ಲಂಗುಲಾಮ ಆಗಬೇಕು. ಇವಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸಬೇಕು. ಹಾಗೆ ಮಾಡಿದ್ದಾದರೆ ನಾವು ಉದ್ಧಾರ ಆಗ್ತೀವಿ. ಸಾಮಾನ್ಯ ಮಾನವರು ಮಾಧವರಾಗ್ತೀರಿ. ಮಾಧವರು ಅಂದರೆ ಯಾರು? ಆ ಮಹಾದೇವ, ಆ ಶ್ರೀಮನ್ನಾರಾಯಣ. ಮಾಧವ ಅಂದರೆ ಸಾಮಾನ್ಯ ಮನುಷ್ಯ. ಶ್ರೀಮನ್ನಾರಾಯಣ ಆ ಮಹಾದೇವ ಆಗ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ ಸಾಧ್ಯ. ಈ ರೀತಿ ನಾವು ಲಂಗುಲಾಮ ಆಗಬೇಕಷ್ಟೇ. ನಮ್ಮ ಆಸೆ ಆಕಾಂಕ್ಷೆಗಳು, ಭಾವನೆಗಳು, ಮನಸ್ಸಿಗೆ, ಅವಾಗ ಖಂಡಿತ ನಾವು ಯಶಸ್ಸನ್ನು ಕಾಣ್ತೀವಿ. ಇಂಥ ಒಂದು ಕುದುರೆ ರೇಸ್ನಲ್ಲಿ ನೀವು ನೋಡಿರ್ಬೋದು. ಈಗಿನ ಕಾಲದಲ್ಲಿ ಎಲ್ಲ ಕಡೆ ಅಲ್ಲಲ್ಲಿ ರೇಸುಗಳು ನಡೀತವೆ. ಕುದುರೆ ರೇಸು ಬಹಳ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರದ ಕುದುರೆಗಳನ್ನು ಇಟ್ಕೊಂಡು ಸಾಕ್ತಾರೆ ರೇಸ್ನಲ್ಲಿ. ಆವಾಗ ರೇಸ್ನಲ್ಲಿ ಯಾರು ಕುದುರೆ ಎಷ್ಟು ಸೆಕೆಂಡು ಅಥವಾ ನಿಮಿಷ, ಸೆಕೆಂಡ್ನಲ್ಲಿ ಎಲ್ಲದಕ್ಕಿಂತ ಮುಂದೆ ಹೋಗಿ ಗುರಿ ಮುಟ್ಟುತ್ತೆ, ಆ ಕುದುರೆಗೆ ಬಹುಮಾನ ಸಿಗುತ್ತೆ. ಆಗ ಆ ಮಾಲೀಕ, ಅದರ ಸಾರಥಿ ತಮ್ಮ ಕುದುರೆ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ, ತುಂಬ ಸಂತೋಷ ಪಡ್ತಾರೆ. ನೀವು ಅಶ್ವಮೇಧ ನೋಡಿರ್ಬೋದು ಸಿನಿಮಾ, ಕುಮಾರ್ ಬಂಗಾರಪ್ಪದು ಗೊತ್ತಾಯ್ತಲ್ಲ. ಅದರಲ್ಲಿ ಚೆನ್ನಾಗಿ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಅದು ಬಿಟ್ಟರೆ ಇನ್ನೂ ಕೆಲವಿದೆ. ಆ ಥರ ಸಿನಿಮಾಗಳು ನೋಡಿದಂಗೆ ರೇಸ್ ಬಗ್ಗೆ ಗೊತ್ತಾಗುತ್ತೆ, ಅಥವಾ ಡೈರೆಕ್ಟಾಗಿ ನೋಡೋರಿಗೆ ಅರ್ಥ ಆಗುತ್ತೆ. ಅಂದರೆ ಜಯಶಾಲಿ ಆಗೋದು, ಅಲ್ಲಿ ಎಲ್ಲ ಬೆಟ್ ಕಾಡ್ತಾರೆ, ಬೆಟ್ಟಿಂಗ್ ನಡೆಯುತ್ತೆ. ಕೆಲವರು ಸೋಲ್ತಾರೆ, ಕೆಲವ್ರು ಗೆಲ್ತಾರೆ. ಇದೊಂದು ಅನಾದಿ ಕಾಲದಲ್ಲಿ ರಾಜರುಗಳ ಹತ್ರ ಕುದುರೆಗಳಿತ್ತು, ಬಹಳ ಅಚ್ಚುಮೆಚ್ಚಿನ ಕುದುರೆಗಳು. ಶಿವಾಜಿ ಮಹಾರಾಜ ಹತ್ರ ಇತ್ತು. ರಾಣಾ ಪ್ರತಾಪ ಸಿಂಹ ಅವ್ರ ಹತ್ರ ಚೇತಕನ್ನ ಕುದುರೆ ಇತ್ತು. ಯುದ್ಧದಲ್ಲಿ ಇನ್ನೇನು ರಾಜ ರಾಣಾ ಪ್ರತಾಪ ಸಿಂಹ ಶತ್ರುಗಳ ಕೈಗೆ ಸಿಕ್ಕಾಕೋಬೇಕು, ತಮ್ಮ ಸೈನ್ಯವನ್ನು ಕಳ್ಕೊಬಿಟ್ಟಿರ್ತಾರೆ. ರಾಣಾ ಪ್ರತಾಪ ಸಿಂಹ ತುಂಬ ದೊಡ್ಡ ಸೈನ್ಯ, ಮೊಘಲರದು, ಮುಸ್ಲಿಮರು ಇರ್ತಾರಲ್ಲ ಅವ್ರ ಮೇಲೆ ಯುದ್ಧ ಮಾಡಿ ಸಾಕಾಗುತ್ತೆ. ಆದರೆ ಕುದುರೆಗೆ ಪೆಟ್ಟು ಬೀಳುತ್ತೆ. ಪೆಟ್ಟು ಅದರ ಕುತ್ತಿಗೆಗೋ ಅಥವಾ ಕಾಲಿಗೆ, ಇಲ್ಲಿ ಸರಿಯಾಗಿ ಬೀಳುತ್ತೆ, ಕಾಲಿಗೆ ಬಿದ್ದೋಗುತ್ತೆ. ಒಂದು ಕಾಲನ್ನೇ ಅದು ಕಳ್ಕೊಬೇಕಾಗುತ್ತೆ ಕುದುರೆ.
ಆದರೂ ತಮ್ಮ ಮಾಲೀಕ ರಾಣಾ ಪ್ರತಾಪ ಸಿಂಹ ರಾಜ ಯುದ್ಧದಲ್ಲಿ ಆತ ಶತ್ರುಗಳ ಕೈಗೆ ಸಿಗಬಾರ್ದು, ಶತ್ರುಗಳಿಗೆ ಬಲಿ ಆಗಬಾರ್ದು ಅಂತದು ಫಾಸ್ಟಾಗಿ ಅಲ್ಲಿಂದ ಹೋಗುತ್ತೆ. ಹೊತ್ಕೊಂಡೋಗಿ ಒಂದು ನದಿಯನ್ನೇ ಜಂಪ್ ಮಾಡಿ ಆ ಕಡೆಗೆ ಪಾಸ್ ಮಾಡಿ ಅಲ್ಲಿ ಅದು ತನ್ನ ಪ್ರಾಣನ ಬಿಡುತ್ತೆ. ಅದರ ಹೆಸರು ಚೇತಕ್ ಅಂತ. ಆ ರೀತಿ ಕುದುರೆ ಸಹಾಯ ಮಾಡುತ್ತೆ. ಇನ್ನು ಕಲ್ಕಿ ಅವತಾರ ಅಂದರೆ ಒಬ್ಬ ಎಲ್ಲ ಮನುಷ್ಯರು ತಮ್ಮ ಶರೀರದ ಮೇಲೆ ಕುದುರೆ ಎಂಬ ಈ ಶರೀರವನ್ನು ತಮ್ಮ ಕಂಟ್ರೋಲ್ ತಗೋಬೇಕು. ಆವಾಗ ಅವರು ಕಲ್ಕಿ ಭಗವಾನರಾಗ್ತಾರೆ. ಕಲ್ಕಿ ಭಗವಾನರಾಗ್ತಾರೆ ಈ ರೀತಿ. ಅದಕ್ಕೆ ಈ ಕುದುರೆ ಲಾಳ ಇದೆಲ್ಲ ಅದು ಮನೆಗಳಲ್ಲಿದ್ದರೆ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ಓಕೆನಾ? ನಮ್ಮ ಶರೀರದ ಏನು 3 ಶರೀರ ಇರುತ್ತೆ ಶರೀರದಲ್ಲಿ, ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ತಗೊಳ್ತೀವಿ? ಆತ್ಮರಾದ ನಾವು ಅಥವಾ ಒಂದು ಸುಪ್ರೀಂ ಪವರ್ ಆದ ನಾವು ಈ ಶರೀರವು ನಮ್ಮ ಅಧೀನದಲ್ಲಿರುವಂತೆ ನಾವು ಮಾಡ್ಕೋಬೇಕು. ಶರೀರ ನಮ್ಮ ಅಧೀನದಲ್ಲಿದ್ದರೆ ನಾವು ಇದರ ರಾಜ ಆಗ್ತೀವಿ, ಅರ್ಥಾತ್ ಶ್ರೀಮನ್ನಾರಾಯಣ ಆಗ್ತೀವಿ. ಈ ಶರೀರ ಕುದುರೆ ಆಗುತ್ತೆ. ಕುದುರೆ ಮೇಲೆ ಕೂತ ಶ್ರೀಮನ್ನಾರಾಯಣ ಕಲ್ಗೆ ಭಗವಾನ ಆಗ್ತಾನೆ ಅಲ್ವಾ? ಅಂದರೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ತೀನಿ. ಈ ಜಗತ್ತಿನಲ್ಲಿ ಯಾವುದೇ ಸುಖ ಆಗಲಿ ಭೋಗ ಆಗಲಿ ಅದು ಶಾಶ್ವತ ಅಲ್ಲ, ಅಶಾಶ್ವತ. ಹಾಗೆ ಮಿಥ್ಯೆ, ಕ್ಷಣಿಕ ಅಂದರೆ ಅಲ್ಪ ಸುಖ. ಅದೇನು ತುಂಬ ಸುಖ ಕೊಡಲ್ಲ. ನೀವು ತಿನ್ನೋದಿರ್ಬೋದು, ಕುಡಿಯೋದಿರ್ಬೋದು, ಬೇರೆ ಇನ್ನೇನೋ ನೋಡೋದಿರ್ಬೋದು, ಇನ್ಯಾವುದೋ ಕೇಳೋದಿರ್ಬೋದು, ಇನ್ಯಾವುದೋ ಮಾಡೋದಿರ್ಬೋದು. ಅದಕ್ಕೆ ಹರಿಷಡ್ವರ್ಗಗಳು ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಅಸೂಯೆ, ದೇಶ, ಹಾಗೆ ಶೋಕ, ಮೋಹ, ಭಯ, ಹಸಿವು, ದಾಹ ಇವೆಲ್ಲವನ್ನು ನಾವು ಸಹಿಸ್ಕೋಬೇಕು. ಸಹಿಸ್ಕೊಂಡಾಗ ಈ ಶರೀರ ಭೌತಿಕ, ಅದರೊಳಗಡೆ ಸೂಕ್ಷ್ಮ, ಅದರೊಳಗಡೆ ಜೀವ, ಅದರೊಳಗಡೆ ಜೀವಾತ್ಮ, ಅದರೊಳಗೆ ಪ್ರಾಣ, ಜೀವಾತ್ಮ, ಪರಮಾತ್ಮ. ನಮ್ಮ ಕಂಟ್ರೋಲ್ಗೆ ತಗೊಂಡ್ರೆ ಪರಮಾತ್ಮ ಒಲಿತಾನೆ. ಇಂಥ ಒಂದು ಕುದುರೆ ಅಶ್ವಿನಿ ಕುಮಾರರು, ಬೇರೆ ಯಾರೂ ಅಲ್ಲ, ಸೂರ್ಯ ಭಗವಾನನ ಪುತ್ರರು. ಸೂರ್ಯ ಭಗವಾನನ ಪುತ್ರರು ಅಶ್ವಿನಿ ಕುಮಾರರು. ತಥಾಸ್ತು ದೇವತೆಗಳು ಅಂತಾರೆ. ತಥಾಸ್ತು ತಥಾಸ್ತು ಅಂತಾರೆ. ಅಶ್ವಿನಿ ಕುಮಾರರ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅವರು ಕೂಡ ಕುದುರೆ, ಅವ್ರ ತಾಯಿ ಕುದುರೆ ರೂಪದಲ್ಲಿರ್ತಾಳೆ. ಅಶ್ವಿನಿ ಕುಮಾರ್ ತಾಯಿ ಸಂಧ್ಯಾ ಮಾತೆ. ಸೂರ್ಯ ಭಗವಾನ ಕೂಡ ಕುದುರೆ ರೂಪದಲ್ಲಿ ಹೋಗಿ ಮತ್ತು ಅವರಿಬ್ಬರು ಸೇರಿದಾಗ ಈ ಇಬ್ಬರು ಮಕ್ಕಳು ಇಡ್ತಾರೆ. ಇವರಿಗೆ ಅಶ್ವಿನಿ ಕುಮಾರರು ಅಂತಾರೆ. ಡಾಕ್ಟರುಗಳು, ದೇವತೆಗಳಿಗೆ ಡಾಕ್ಟರುಗಳು ಅಂದಮೇಲೆ ಮನುಷ್ಯರಿಗಲ್ವ, ಅಷ್ಟು ಪವಿತ್ರ. ಅದಕ್ಕೆ ಕುದುರೆ ಎಲ್ಲ ರೀತಿಯಲ್ಲೂ ಮನುಷ್ಯನಿಗೆ ಉಪಯೋಗ, ದೇವತೆಗಳು ಅಲ್ಲಿ ಕೂಡ ಉಪಯೋಗ. ಉಚ್ಚೈಸ್ರವ ಕುದುರೆ ಇಂದ್ರದೇವಂದಿರುತ್ತೆ ಅಲ್ವಾ? ಅರ್ಜುನಂದಿರಲಿಲ್ವಾ? ಗಿಫ್ಟಾಗಿ ಕೊಟ್ಟಿದ್ರು ಅವರು. ಎಷ್ಟೆಲ್ಲ ಗಿಫ್ಟ್ ಇರುತ್ತೆ ಅವರಿಗೆ, ಯಾರ್ಯಾರು ಕೊಟ್ಟಿರ್ತಾರೆ ಒಳ್ಳೆ ಒಳ್ಳೆ ಕುದುರೆಗಳು ಅಲ್ವಾ? ಮಹಾಭಾರತ, ರಾಮಾಯಣ ಇತ್ಯಾದಿ ಇತ್ಯಾದಿ ಸಾಕಷ್ಟು ರಾಜಕುಮಾರಿಯರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿದಿರಲಿಲ್ವ? ಶಿವಾಜಿ ಮಹಾರಾಜದಿರಲಿಲ್ವ? ರಾಣಾ ಪ್ರತಾಪ ಸಿಂಹದಿರಲಿಲ್ವ? ಹಾಗೆ ಸಾಕಷ್ಟು ಒಳ್ಳೆಯವರು ಕೆಟ್ಟವರು ಯಾರೇ ಆಗಿರಲಿ ರಾಜರುಗಳು. ಕುದುರೆಗಳಿಗೆ ಒಳ್ಳೆಯ ಬೆಲೆ ಇರುತ್ತೆ. ಓಟದಲ್ಲಿ, ನೋಟದಲ್ಲಿ, ಸೌಂದರ್ಯದಲ್ಲಿ, ಶಕ್ತಿಯಲ್ಲಿ ಎಲ್ಲದರಲ್ಲೂ ಸ್ಪೀಡ್ ಇರುತ್ತೆ. ಒಂದು ಟ್ರೈನ್ಗಿಂತ ಸ್ಪೀಡಾಗಿ ಕುದುರೆ ಓಡುತ್ತೆ, ಟ್ರೈನ್ಗಿಂತ. ಆ ಕುದುರೆ ಅಷ್ಟು ಸ್ಪೀಡ್ ಯಾವುದಿಲ್ಲ ಜೀವಿ ಅಂತಾರೆ. ಆದರೆ ಅದಕ್ಕಿಂತ ಸ್ಪೀಡು ಚಿರತೆ ಅಂತಾರೆ. ಚೀತಾ, ಜಾಗ್ವಾರ್ ಗೊತ್ತಾಯ್ತಲ್ಲ ಇವರ. ಈ ರೀತಿ ಕುದುರೆಗೊಂದು ತನ್ನದೇ ಆದ ಮಹತ್ವ ಇರುತ್ತೆ. ಅದರಿಂದ ನಾವು ಹಾಳು ಆಗ್ಬೋದು, ಉದ್ಧಾರನೂ ಆಗ್ಬೋದು. ಅದ್ರ ಮೇಲೆ ಬೆಟ್ಟು ಕಟ್ಟಿ ಜೂಜಾಡಿ ಹಾಳಾಗ್ಬೋದು ಅಥವಾ ಉದ್ಧಾರ ಆಗ್ಬೋದು. ಕುದುರೆನ ಇಟ್ಕೊಂಡು ನಾವು ಉದ್ಧಾರನೂ ಆಗ್ಬೋದು. ಅಂದಮೇಲೆ ಇವರು ಲಾಳ ತೊಗೊಂಡು ಬರ್ತಾರೆ. ಕುದುರೆ ಲಾಳ ಅಂದರೆ ಕುದುರೆಗಳು ನಡಿಬೇಕಾದ್ರೆ ಅದ್ರ ಕೆಳಗಡೆ ಪಾದಗಳಿರುತ್ತಲ್ಲ, ಕುದುರೆ ಪಾದಗಳು, ಅದ್ರ ಕೆಳಗಡೆ ಯು ಶಾಪಲ್ಲಿ ಒಂದು ತಗಡು, ಉಕ್ಕಂದು
ಪ್ಲೇಟು, ಅದಕ್ಕೆ ಹೋಲುಗಳು, ಆ ಕುದುರೆಗೆ ಫಿಟ್ ಮಾಡ್ತಾರೆ ಕಾಲುಗಳಿಗೆ 4 ಕಾಲುಗಳಿಗೆ. ಸಾಮಾನ್ಯವಾಗಿ ಬಸವ, ಪವಾಡ ಬಸವ, ದನಗಳಿರ್ತಾವಲ್ಲ, ಎತ್ತುಗಳು ಅಂತೀರ, ಹಸು ಎತ್ತು ಬಸವ, ಅದಕ್ಕೂ ಹಾಕಿರ್ತಾರೆ ಕಾಲುಗಳಿಗೆ. ವ್ಯವಸಾಯ ಮಾಡೋಕ್ಕಲ್ಲ, ಯಾಕಂದ್ರೆ ಅವು ಸವಿಬಾರ್ದು, ಮುಳ್ಳು ಅದು ಇದು ಕುಚ್ಕೋಬಾರ್ದು. ಇವು ಕುದುರೆಗಳು ಓಡಿದ್ರೆ ರಸ್ತೆಗಳಲ್ಲಿ ಅವೆಲ್ಲ ಸೌದೋಗುತ್ತೆ ಕಾಲುಗಳು, ಅದು ಒಳ್ಳೆ ಉಗುರು ಥರ ಇರುತ್ತೆ, ಅದಕ್ಕೆ ಸೌದೋಗ್ಬಾರ್ದು ಅಂತ ಅಲ್ಲಿ ಹಾಳು ಹಾಕಿರ್ತಾರೆ. ಆ ರೀತಿ ಕುದುರೆ ಪಾದದಲ್ಲಿ ಇರ್ತಕ್ಕಂಥ ಲಾಳಗಳನ್ನು ನಾವು ಪೂಜೆ ಮಾಡಿದ್ರೆ ಆ ಭಗವಂತ ನಮ್ಗೆ ಒಲಿತಾನೆ. ಅಶ್ವಿನಿ ಕುಮಾರ್ ಒಲಿತಾರೆ, ಆ ಕಲ್ಕಿ ಭಗವಾನ್ ಒಲಿತಾನೆ, ಆ ತುಂತರ ನಾರದ ಹೊಲಿತಾನೆ, ಆ ಹಯಗ್ರೀವ ದೇವತೆ, ಹಯಗ್ರೀವ ಲಕ್ಷ್ಮಿ ಅಂತಾರೆ, ಹಯಗ್ರೀವ ಅವತಾರ ಗೊತ್ತಲ್ಲ, ಲಕ್ಷ್ಮಿ ಅವತಾರ, ಕುದುರೆ ಅವತಾರ ಹೊಲಿತಾರೆ ಅನ್ನೋದು ಒಂದು ನಂಬಿಕೆ. ಹಯಗ್ರೀವ ಲಕ್ಷ್ಮಿ. ಈ ರೀತಿ ಆ ಲಾಳವನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ. ಹಾಗಾದರೆ ಹೇಗೆ ಲಾಳವನ್ನು ಇಟ್ಟು ಪೂಜೆ ಮಾಡೋದು ನೋಡಿ. ಕುದುರೆ ಅಂದರೆ ಬುಧವಾರ ಇಟ್ಕೊಳ್ಳಿ, ಗುರುವಾರ, ನೀವು ಕುದುರೆಯಾಗಿ ಯಾವ ವಾರ ಆದರೂ ಪೂಜೆ ಮಾಡ್ಬೋದು. ವಾರದ 7 ದಿನಗಳಲ್ಲಿ ನೀವು ಪೂಜೆ ಮಾಡ್ಬೋದು. ಅದರಲ್ಲೂ ಮಂಗಳವಾರ, ಶುಕ್ರವಾರ ಬಹಳ ಶ್ರೇಷ್ಠ, ಶನಿವಾರ ಇದಕ್ಕೂ ನೀವು ವ್ರತ ಮಾಡಬೇಕಾಗುತ್ತೆ. ಒಂದು ಸಂಕಲ್ಪ, ಲಾಳ ತೊಗೊಂಡು ಬರಬೇಕು. ಒಬ್ಬ ಯೋಗ್ಯ ಗುರುಗಳ ಹತ್ರ, ಯಾರ ಹತ್ರ ಅಂದರೆ ಅವ್ರ ಹತ್ರ ತೊಗೊಂಡು ಬರಬಾರ್ದು, ಯೋಗ್ಯ ಗುರುಗಳ ಹತ್ರ ತರಬೇಕು. ತಂದುಬಿಟ್ಟು ಮನೆಯಲ್ಲಿ ಅವರು ಮಂತ್ರಿಸಿ ಕೊಡ್ತಾರೆ, ಅವರಿಗೆ ಗುರುದಕ್ಷಿಣೆ ಕೊಟ್ಟು ನೀವು ತರಬೇಕು. ಮನೆಯಲ್ಲಿ ಬಾಗಿಲ ಮೇಲೆ ಕಟ್ಬೋದು, ಬೇಡ ನೀವು ಫೋಟೋಗಳ ಹತ್ರ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ಕನಿಷ್ಠ ನೀವು 48 ದಿನ ಪೂಜೆ ಮಾಡಬೇಕು. ಪ್ರತಿ ಮಂಗಳವಾರ, ಭಾನುವಾರ, ಶುಕ್ರವಾರ, ಶನಿವಾರ, ಇಷ್ಟು 4 ವಾರಗಳು ಪೂಜೆ. ಪ್ರಸಾದ ಏನಾದರೂ ಸ್ವೀಟ್ಸ್, ಖಾರ ಪ್ರಸಾದ, ಏನೋ ಒಂದು ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತಗೊಂಡು ಅದನ್ನು ಪಾಠಿಸಿ ಒಂದು ಸಿದ್ಧಿ ಮಾಡ್ಕೋಬೇಕು. ಕಲ್ಕಿ ಭಗವಂತ, ಅದೃಷ್ಟ ದೇವತೆ, ಹಯಗ್ರೀವ ಲಕ್ಷ್ಮಿ, ಅಶ್ವಿನಿ ಕುಮಾರರ ಶಕ್ತಿ. ನಾನು ನಿಮಗೆ ಅಶ್ವಿನಿ ಕುಮಾರರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ತಥಾಸ್ತು ದೇವತೆಗಳ ಬಗ್ಗೆ. ಈಗ ಸದ್ಯಕ್ಕೆ ನೀವು ಇವ್ರನ್ನೆಲ್ಲ ಸ್ಮರಿಸ್ತಾ ಬೀಜಾಕ್ಷರ ಮಂತ್ರ ತಗೊಳ್ತಾ ಪೂಜೆ ಮಾಡಬೇಕು, ಒಳ್ಳೆಯದಾಗುತ್ತೆ. ಸಕಲ ದಾರಿದ್ರ್ಯಗಳಿಂದ, ರೋಗಗಳಿಂದ, ಕಷ್ಟಗಳಿಂದ, ಬಾಧೆಗಳಿಂದ, ಶತ್ರುಬಾಧೆಯಿಂದ, ಸಮಸ್ಯೆಗಳಿಂದ ಬಿಡುಗಡೆ ಆಗಲಿಕ್ಕೆ ಇದೊಂದು ಅವಕಾಶ ಆಗುತ್ತೆ ಅಂತ ಸಾಕಷ್ಟು ಗುರುಗಳು ಹೇಳ್ತಾರೆ. ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ಪ್ರಯತ್ನ ಪಡಿ, ತಪ್ಪೇನಿಲ್ಲ. ಹಲವಾರು ದಾರಿಗಳಿರ್ತವೆ, ಯಾವುದೋ ಒಂದು ದಾರಿ, ಯಾವುದೋ ಒಂದು ದಾರಿ, ಯಾವುದೋ ಒಂದು ದಾರಿ ಅಲ್ವಾ. ಹೋಗೋಣ. ಈ ವಿಡಿಯೋ ತುಂಬ ದೊಡ್ಡದಾಯಿತು, ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗ ನೋಡಿ. ಮುಂದಿನ ಭಾಗ ಅಶ್ವಿನಿ ಕುಮಾರ್ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾ ಒಳ್ಳೆಯದು ಎಲ್ಲರೂ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಲ್ಲ ಅಂದ್ರೆ ಹಾಕೋ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ.